ಹೋಯ್ ನಮಸ್ಕಾರ. ವೆಲ್ಕಮ್ ಟು ಕರಾವಳಿ ಹುಡುಗನ ಮನೆ ಅಡುಗೆ ಯೂಟ್ಯೂಬ್ ಚಾನಲ್. ಅಡುಗೆ ಮಾಡೋಕ್ಕೆ ನಾನು ರೆಡಿ, ತಿಂಬೋಕ್ಕೆ ಅಲ್ಲ ಕಾಮ್ಕೆ ನೀವು ರೆಡಿನಾ? ಬನ್ನಿ ಹಂಗಾರೆ ಶುರು ಮಾಡುವ ಅಲ್ಲ. ನಾನು ನಮ್ಮ ಅತ್ತಿಗೆ ಜೊತೆ ಸೇರಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೀವು ನನ್ನ ಜೊತೆ ಸೇರಿ ಈ ರೆಸಿಪಿನ ಕಲ್ತ್ಕೊಳ್ಳಿ. Let's go. ಮೊದಲನೇದಾಗಿ ನಾನಿಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಲಿಕ್ಕೆ ಫ್ರೆಶ್ ಆಗಿರೋ ಮಶ್ರೂಮನ್ನು ತೊಗೊಂಡಿದ್ದೀನಿ, ಅಂದರೆ ಅಣಬೆನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಅಣಬೆದು ಪ್ಯಾಕೆಟ್ ಓಪನ್ ಮಾಡೋಣ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಡಿಫ್ರೆಂಟ್ ಸೈಜಲ್ಲಿ ಇರುತ್ತೆ, ಒಂದು ಸಣ್ಣ ಒಂದು ದೊಡ್ಡ. ಸೊ ನಾವು ಇದನ್ನು ಯಾವ ಥರ ಕಟ್ ಮಾಡ್ಬೇಕಂತ ನಾವೇ ಡಿಸೈಡ್ ಮಾಡಬೇಕು. ಸಣ್ಣ ಇರೋದನ್ನು ಎರಡಾಗಿ, ದೊಡ್ಡ ಇರೋದನ್ನು 4 ಪೀಸಾಗಿ ಕಟ್ ಮಾಡಬೇಕು. ಮಶ್ರೂಮ್ ಅಥವಾ ಅಣಬೆಯಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಬೇಕು, ಅಥವಾ ಬಟ್ಟೆಯಲ್ಲಿ ಕೂಡ ಒರೆಸ್ಕೊಳ್ಬೋದು. ಚೆನ್ನಾಗಿ ತೊಳ್ಕೊಂಡಿರೋ ಮಶ್ರೂಮನ್ನು 2 ಅಥವಾ 4 ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ಮಶ್ರೂಮ್ ಕಟ್ ಮಾಡಿದ ನಂತರ ಮಸಾಲ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇವಾಗ 1 ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿ ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಅದೇ ಜಾರಿಗೆ 7ರಿಂದ 8 ಎಸಳು ಬೆಳ್ಳುಳ್ಳಿ, 2ರಿಂದ 3 ಇಂಚು ಕಟ್ ಮಾಡಿರೋ ಶುಂಠಿ ಹಾಗೂ ನಿಮ್ಮ ಖಾರಕ್ಕೆ ಅನುಗುಣವಾಗಿ 4ರಿಂದ 5 ಹಸಿಮೆಣಸನ್ನು ಹಾಕಿಕೊಂಡು ಮಿಕ್ಸಿಲಿ ಚೆನ್ನಾಗಿ ರುಬ್ಬಿಕೊಂಡರೆ ನಿಮ್ಮ ಮಶ್ರೂಮ್ ಬಿರಿಯಾನಿಯ ಮಸಾಲ ರೆಡಿಯಾಗುತ್ತದೆ. ಇವಾಗ ಮಶ್ರೂಮ್ ಬಿರಿಯಾನಿಗೆ ಬೇಕಾಗಿರೋ ತರಕಾರಿನ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಟೊಮೊಟೊ ಮತ್ತು ಈರುಳ್ಳಿ. ಇವಾಗ ಟೊಮೊಟೊ ಮತ್ತು ಈರುಳ್ಳಿನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ನೀವಿಲ್ಲಿ ನೋಡ್ಬೋದು ನಾನು ಯಾವ ಥರ ಈರುಳ್ಳಿನ ಮತ್ತು ಟೊಮೊಟೊನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ಡೈರೆಕ್ಟ್ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಟು ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ತುಪ್ಪನ ಹಾಕೋಬೇಕು. ತುಪ್ಪನ ಹಾಕೊಂಡ್ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಬೇಕು. ಯಾವಾಗೂ ಬೆಂಕಿನ ಲೋ ಫ್ಲೇಮಲ್ಲಿಟ್ಟೆ ಬೇಯಿಸಬೇಕು. ಸೊ ಅದಾದಮೇಲೆ ನಾವು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿನ ತುಪ್ಪಕ್ಕೆ ಹಾಕಬೇಕು. ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಎಲ್ಲಿವರೆಗೆ ಬಾಡಿಸ್ಬೇಕಂದ್ರೆ ಈರುಳ್ಳಿ ಕೂಡ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಈರುಳ್ಳಿ ಚೆನ್ನಾಗಿ ಬಾಡಿದ್ರೆ ಮಾತ್ರ ಒಳ್ಳೆ ಚೆನ್ನಾಗಿರೋ ಫ್ಲೇವರ್ ಸಿಗುತ್ತೆ ನಮಗೆ. ಇವಾಗ ಇದಕ್ಕೆ ಸ್ಪೈಸಸನ್ನು ಹಾಕ್ಕೊಳ್ಬೇಕು. 2ರಿಂದ 3 ಬಿರಿಯಾನಿ ಎಲೆ, 3ರಿಂದ 4 ಚಕ್ಕೆ, ಲವಂಗ, ಹಾಗೆ ಏಲಕ್ಕಿ ಇವನ್ನೆಲ್ಲ ಹಾಕೋಬೇಕು. ಇವನ್ನೆಲ್ಲ ಹಾಕೋದ್ರಿಂದ ಚೆನ್ನಾಗಿರೋ ಫ್ರೇಗ್ರೆನ್ಸ್ ಬರುತ್ತೆ. ಮತ್ತು ಕಸೂರಿ ಮೆಥಿಯನ್ನು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಾವು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ಟೊಮೊಟೊ ಹಾಕ್ಕೊಂಡು ಬೇಯಿಸ್ಕೋಬೇಕು. ಟೊಮೊಟೊ ಕೂಡ ತುಂಬ ಸಾಫ್ಟ್ ಆಗಬೇಕು. ಟೊಮೊಟೊ ಬೆಂದಮೇಲೆ ಅದಕ್ಕೆ ನಾವು ರುಬ್ಕೊಂಡಿರೋ ಮಸಾಲ ಹಾಕಬೇಕು. ಈ ಮಸಾಲ ಹಾಕಿದಾಗ ನಾವು ಯಾವತ್ತೂ ಬೆಂಕಿನ ತುಂಬ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಅದು ಕತ್ತೋಗೋ ಚಾನ್ಸಸ್ ತುಂಬ ಇರ್ತವೆ. ಸೊ ಈ ಹಾಕ್ಕೊಂಡಿರೋ ಮಸಾಲಾನ ಚೆನ್ನಾಗಿ ಟೊಮೊಟೊ ಮತ್ತು ಈರುಳ್ಳಿ ಜೊತೆ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಅದು ಮಸಾಲ ಚೆನ್ನಾಗಿ ಬೇಯಬೇಕು, ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ಮಸಾಲನ ಲೋ ಫ್ಲೇಮಲ್ಲಿ ಒಂದು 8ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಈ 8ರಿಂದ 10 ನಿಮಿಷ ಬೇಯಿಸೋದ್ರಿಂದ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇವಾಗ ಅದು ಒಂದು ಕುದಿ ಬಂದ ನಂತರ ಅದಕ್ಕೆ ನಾವು ಕೆಲವೊಂದು ಮಸಾಲೆ ಪೌಡರ್ಗಳನ್ನ ಆ್ಯಡ್ ಮಾಡಬೇಕು. 1 ಟೇಬಲ್ ಸ್ಪೂನ್ ಅರಿಶಿಣ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಧನಿಯಾ, ಹಾಗೆ ನಾನಿಲ್ಲಿ ಶಾಹಿ ಪನ್ನೀರ್ ಬಿರಿಯಾನಿ ಮಸಾಲೆ ಬಳಸ್ತಾ ಇರೋದ್ರಿಂದ ಅದನ್ನು ಒಂದು 4ರಿಂದ 5 ಟೇಬಲ್ ಸ್ಪೂನನ್ನು ಬಳಸ್ತಾ ಇದ್ದೀನಿ. ಅವನ್ನೆಲ್ಲ ಈ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 1 ಕಪ್ನಷ್ಟು ಗಟ್ಟಿ ಮೊಸರನ್ನು ತಗೊಂಡು ಕುದೀತಿರೋ ಮಸಾಲೆಗೆ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮನ್ನು ಈ ಮಸಾಲೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಮಸಾಲ ಎಲ್ಲ ಮಶ್ರೂಮು ಕೂಡ ಹಿಡಿಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಪಾತ್ರೆನ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. ಒಂದು 5 ನಿಮಿಷ ಬೇಯಿಸೋದ್ರಿಂದ ಅದು ನೀರು ಬಿಡುತ್ತೆ. ಸೊ ಮತ್ತು ಎಕ್ಸ್ಟ್ರಾ ನೀರನ್ನು ನಾವು ಆ್ಯಡ್ ಮಾಡಬಾರ್ದು ಯಾವತ್ತಿಗೂ, ಯಾಕಂದರೆ ಮಶ್ರೂಮ್ ನೀರು ಬಿಡೋದ್ರಿಂದ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದನ್ನು ಬೇಯಿಸಬೇಕು. ನಂತರ ಇದಕ್ಕೆ ನಾನು ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ. ಬಟ್ ಆ ವಿಷಯ ಅದಲ್ಲ, ನಮ್ಮ ಮನೆಯಲ್ಲಿ ಗೋಡಂಬಿ ಇತ್ತು, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಕುದೀತಿರೋ ಮಶ್ರೂಮ್ ಮಸಾಲಾಗೆ ನಾನಿಲ್ಲಿ 3 ಲೋಟ ಅಕ್ಕಿ ತಗೊಂಡಿದ್ದೀನಿ. ಅದನ್ನು 2 ಬಾರಿ ಚೆನ್ನಾಗಿ ತೊಳ್ಕೊಂಡು ಕುದೀತಿರೋ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇವಾಗ ನಾವು ಎಷ್ಟು ಅಕ್ಕಿ ತಗೊಂಡಿದ್ದೀವೋ ಅದರ ಡಬಲ್ ಪ್ರಮಾಣದಲ್ಲಿ
ನೀರನ್ನು ಆ್ಯಡ್ ಮಾಡಬೇಕು. ಇವಾಗ ನಾನು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೊ ನಾನು ಅದಕ್ಕೆ 6 ಲೋಟ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಅಕ್ಕಿ ತೊಗೊಳ್ತೀವೋ ಅದ್ರದ್ದು 2 ನೀರನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು, ಅದಕ್ಕೆ ನಾವು ಮೊದಲೇ ಹುರಿದಿಟ್ಟಿದ್ವಲ್ಲ, ಎಕ್ಸ್ಟ್ರಾ ಇತ್ತು ಮನೇಲಿ ಇತ್ತು ಅಂತ, ಆ ಗೋಡಂಬಿನ ಆ್ಯಡ್ ಮಾಡ್ಕೊಬೇಕು. ಅದು ಗೋಡಂಬಿ ಆ್ಯಡ್ ಮಾಡಿದ್ಮೇಲೆ ಅದನ್ನು ಒಂದು 2-3 ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದ್ದ ಮೇಲೆ ಕುಕ್ಕರ್ದು ಮುಚ್ಚಳನ ಮುಚ್ಚಿ ಮಧ್ಯಮ ಉರಿಯಲ್ಲಿ 3-4 ವಿಷಲನ್ನು ಕೂಗಿಸ್ಬೇಕು. ನಾನಿಲ್ಲಿ ಮಧ್ಯಮ ಉರಿಯಲ್ಲಿ ಕುಕ್ಕರನ್ನು 3 ವಿಷಲ್ ಕೂಗಿಸಿದ್ದೀನಿ. ನೋಡ್ಬೋದು ನೀವಿಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಸೊ ಮಶ್ರೂಮ್ ಬಿರಿಯಾನಿ ಇದರಲ್ಲಿ ಇನ್ ಕೇಸ್ ನಿಮಗೆ ನೀರಿನಂಶ ಜಾಸ್ತಿ ಇದೆ ಅನಿಸಿದರೆ ನೀವು ಮಧ್ಯಮ ಉರಿಯಲ್ಲೇ ಒಂದು ಕಾಲ್ಗೆನ ಇಟ್ಟು ಅದ್ರ ಮೇಲೆ ಈ ಕುಕ್ಕರನ್ನು ಇಟ್ಟು ಒಂದು 5 ನಿಮಿಷ ದಮ್ ಕಟ್ಟಿಸಿದರೆ ಆ ನೀರೆಲ್ಲ ಆವಿಯಾಗುತ್ತೆ. ಸೊ ನಿಮಗೆ ಪರ್ಫೆಕ್ಟ್ ಆಗಿರೋ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರು ಬಜ್ಜಿ. ಸೊ ನೀವು ಉಳಿದಿರೋ ಮೊಸರಲ್ಲೇ ಒಂದು ಚೆನ್ನಾಗಿರೋ ಮೊಸರು ಬಜ್ಜಿ ಮಾಡಿಕೊಂಡು ಅದನ್ನು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ನಾನು ಈ ಮೊಸರು ಬಜ್ಜಿ ಮತ್ತು ಮಶ್ರೂಮ್ ಬಿರಿಯಾನಿ ಜೊತೆ ಡ್ರೈ ಗೋಬಿ ಕೂಡ ಮಾಡಿದ್ದೆ. ಸೊ ಆ ಡ್ರೈ ಗೋಬಿ ರೆಸಿಪಿನ ಸದ್ಯದಲ್ಲೇ ಹಾಕ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ರೆಸಿಪಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಫಸ್ಟ್ ವೀಡಿಯೋ. ಸೊ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ನ ನಾನು ಮಾಡ್ತಾಯಿರ್ತೀನಿ. ಅಲ್ಲಿವರೆಗೂ ಧನ್ಯವಾದ.